ಸ್ಲೋ ಮೋಷನಲ್ಲಿ ನಮ್ಮ ದೇವ್ರನ್ನ ತೋರಿಸ್ತೀನಿ ನೋಡು. ಈಜಿಪುರ ದೇವರು. ಡೇ 9 ಕೂಡ ವೀಡಿಯೋ ಹಾಕೋಕ್ಕಾಗಿಲ್ಲ, ಯಾಕೆ ಏನು ಅಂತ ಕೂಡ ಹೇಳ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 71.850 ಇದೆ. 3 ಡೇಸಿಂದ ಒಂದೇ ವೆಯ್ಟ್ ತೋರಿಸ್ತಾ ಇದೆ. ಯಾಕೆ ಏನು ಅಂತ ಗೊತ್ತಿಲ್ಲ. ನಾನು ಕೂಡ ಡಯಟ್ ಮಾಡೋ ರೀತಿ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಏನಂತ ಗೊತ್ತಿಲ್ಲ. ಎಲ್ಲಾದರೂ ಕ್ಯಾಲೋರಿ ಡೆಫಿಸಿಟ್ ಆ ಕಡೆ ಈ ಕಡೆ ಆಗ್ತಾ ಇದೆಯಾ ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ಬ್ಯುಸಿ, ಇನ್ನೊಂದು ಟೆನ್ಷನಲ್ಲಿದೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಇದು ನೆನ್ನೆನೇ ವೀಡಿಯೋ ಎಡಿಟ್ ಮಾಡಿಟ್ಟಿದ್ದೆ. ಇವಾಗ ಮತ್ತೆ ಆ ವೀಡಿಯೋ ಎಡಿಟಿಂಗ್ ಮಾಡಿದ್ದನ್ನು ವಾಯ್ಸನ್ನು ಇದು ಮಾಡಿ ಮತ್ತೆ ಇವಾಗ ನಾನು ಮತ್ತೆ ಈಗ 12 ಗಂಟೆಲಿ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಬೆಳಗ್ಗೆ ನಾನು ತುಂಬ ಚೆನ್ನಾಗೇ ಇತ್ತು. ಇವತ್ತು ಸಂಡೇ ಅಲ್ವಾ, ಮಾರ್ನಿಂಗ್ ಚೆನ್ನಾಗಿ ಬೇಗ ಎದ್ದು ಬೇಗ ಎಲ್ಲ ಮುಗಿಸ್ಕೊಂಡು ಒಂದೆರಡು ಬ್ಲೌಸ್ ಎಲ್ಲ ಹೊಲ್ದ್ಬಿಡೋಣ. ಮಂಗಳವಾರ 1 ಡೇ ಟ್ರಿಪ್ ಹೋಗಬೇಕು, ಅದಕ್ಕೆಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬ್ಲೌಸಸ್ ಏನಾದರೂ ಇದ್ದರೆ ಬೇಗ ಹೊಲ್ದ್ಬಿಟ್ಟು ಇದು ಮಾಡ್ಕೊಳ್ಳೋಣ ಅಂತ. ಬಟ್ ನೆನ್ನೆ 1-2 ಬ್ಲೌಸ್ ಹೊಲ್ದಿದ್ದೆ ಅಂತ ತೋರಿಸಿದ್ದೀನಿ ನೋಡಿ. ಲಾಸ್ಟಲ್ಲಿ 2 ಬ್ಲೌಸಸ್ ಹೊಲ್ದಿದ್ದೆ. ಸೊ ಅದ್ರದ್ದು ಅಮೌಂಟ್ ಕೊಟ್ಟಿದ್ರು ಎಲ್ಲಾಗ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಕೈಗೆ ಸಿಗ್ತಾಯಿಲ್ಲ. ಬೈ ಮಿಸ್ಟೇಕ್ ಎಲ್ಲಾದರೂ ಹಾಕ್ಬಿಟ್ನಾ ಏನು. 1000 ರುಪೀಸು. ತುಂಬ ಟೆನ್ಷನಲ್ಲಿದ್ದೆ ಸ್ನೇಹಿತರೆ ಬೆಳಗ್ಗೆ. ಅದಕ್ಕೆ ನಾನು ಬೆಳಗ್ಗೆ ಎದ್ದು ಅದನ್ನು ಪಬ್ಲಿಕ್ ಹಾಕಿ ತಮ್ನೈಲ್ ಸೆಟ್ ಮಾಡಿರ್ತೀನಿ. ತಮ್ನೈಲ್ ಕೂಡ ಸೆಟ್ ಮಾಡಿದ್ದೆ ಸ್ನೇಹಿತರೆ ನಾನು. ಎಲ್ಲ ಆಗಿತ್ತು ಈ ವಿಡಿಯೋಗೇನೆ. ಆ್ಯಂಡ್ ಇವತ್ತಿಂದು ಆ್ಯಸ್ ಯೂಶ್ವಲ್ ಏನು ಮಾಡ್ತೀನಿ ಅದನ್ನು ಮಾಡ್ಕೊಳ್ಳೋಣ ಅಂತ. ತುಂಬ ಬೇಜಾರಾಗೋಯಿತು ಸ್ನೇಹಿತರೆ. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಲಾಸ್ಟ್ ಟೈಮ್ ನೋಡಿದ್ರೆ ಅದು ಯಾವುದೋ ಸ್ಯಾರಿ ಬುಕ್ ಮಾಡೋಕ್ಕೆ ಹೋಗಿ ಅದೊಂದು 1600 ಹೋಯಿತು. ಲಾಸಲ್ಲೇ ಲಾಸ್. ಅದಂತೂ ₹1 ಪ್ರಯೋಜನ ಇಲ್ಲ. ಅದೊಂದು 1600 ಕಳ್ಕೊಂಡೆ. ಆಮೇಲೆ ಸಣ್ಣ ಪುಟ್ಟ ಹಿಂಗೆ ಎಲ್ಲಾದರೂ ಹೋದರೆ ಬಂದರೆ ಖರ್ಚುಗಳು ಜಾಸ್ತಿ. ಅದಲ್ದಿರ ಈಗ ಬೇರೆ 1000 ರುಪೀಸು. ನನಗೆ ಈ ತಿಂಗಳು ಬರೋ ತಿಂಗಳು ಇದೆ ಕಮಿಟ್ಮೆಂಟು. ಎಷ್ಟು ಕಮಿಟ್ಮೆಂಟ್ ಇದೆ ಅಂದರೆ ಮುಂದೆ ಬರೋ ವ್ಲಾಗಲ್ಲಿ ಹೇಳ್ತೀನಿ ನೋಡಿ. ಹಿಂದಿಂದೆ ಇನ್ನು ಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಅದಕ್ಕೆಲ್ಲನೂ ಪ್ರಿಪೇರ್ ಮಾಡ್ಕೋಬೇಕಲ್ವ. ಒಂದೊಂದು ರೂಪಾಯಿನೂ ತುಂಬ ಮುಖ್ಯ ಆಗುತ್ತೆ. ನನಗೆ ಬೆಳಗ್ಗೆ ಎದ್ದವಳೆ ಸಿಕ್ಕಾಪಟ್ಟೆ ಬೇಜಾರಲ್ಲಿತ್ತು. ಸೊ ಮೇ ಬಿ ಸ್ವಲ್ಪ ಟೆನ್ಷನು ಸ್ಟ್ರೆಸ್ಸಿಂದನೋ ಗೊತ್ತಿಲ್ಲ. ನನಗೆ ವೆಯ್ಟ್ ಅಂತೂ ಸೇಮ್ ವೆಯ್ಟೇ ಇದೆ. ನಾನು 69 ನೋಡ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ 70 ನೋಡೋಕ್ಕಾಗಿಲ್ಲ. ಓಕೆ 15ಗೆ ಬರ್ತೀನಲ್ವ, 14th ಹೋಗಿ ಬಂದಮೇಲೆ 15, 16ಇಂದ ಮತ್ತೆ ನೋಡೋಣ ಸ್ಟಾರ್ಟ್ ಮಾಡಿಕೊಂಡು. 71 ನೋಡಿದ್ದೀನಂತೆ. 70 ನೋಡೋಕ್ಕಾಗಲ್ವಾ, 69 ನೋಡೋಕ್ಕಾಗಲ್ವಾ ಅಂತ ಹೋಪ್ ಅಂತೂ ಇದೆ. ನಿಜವಾಗ್ಲೂ ನೋಡ್ತೀನಿ, ಮಾಡ್ತೀನಿ ಕೂಡ ಸ್ನೇಹಿತರೆ. ನೆನ್ನೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ. ನೆನ್ನೆ ಮೊನ್ನೆ ಆಮೇಲೆ ಇವತ್ತು ಕೂಡ ಡಯಟು ಚೆನ್ನಾಗಿ ಮಾಡಿದ್ದೀನಿ. ಪ್ರತಿದಿನ ನಾನು ಕ್ಯಾಲೋರಿ ಡೆಫಿಸಿಟಲ್ಲೇ ಇರ್ತೀನಿ. ಏನೋ ಗೊತ್ತಿಲ್ಲ, ನೋಡೋಣ. ನಾಳೆ ಆದರೂ ನನಗೆ 71.850 ದಾಟ್ಬಿಟ್ರೆ ಸಾಕು. ನನ್ನ ಟಾರ್ಗೆಟ್ ಏನಪ್ಪ ಅಂತಂದರೆ ಡೇ 11 ಕಂಪ್ಲೀಟ್ ಆದಮೇಲೆ ಡೇ 12ಗೆ ಅಂದರೆ ನನ್ನ ಬರ್ಡೇ ದಿವಸ ಅಟ್ಲೀಸ್ಟ್ ಒಂದು 71.500 ಆದರೂ ದಾಟಬೇಕು ಅನ್ನೋ ಆಸೆ. 350 ಗ್ರಾಮ್ ಕಡಿಮೆ ಆದರೆ ಒಂದು ಹೋಪಲ್ಲಿದ್ದೀನಿ, ಕಡಿಮೆ ಆದರೆ ಸಾಕು ಅಂತ. ನೋಡೋಣ. ಸೊ ಇನ್ನು ಲಾಸ್ಟ್ ಟೈಮ್ ಒಂದು ಸೋಯಾ ಚಂಕ್ಸ್ದು ಚಾಟ್ಸ್ ತೋರಿಸಿದ್ದೆ. ನನಗೆ ಈಗ ಅನ್ನಿಸ್ತಾ ಇದೆ ಇದು ಚಾಟ್ಸ್ದಲ್ಲಿ ಸೋಯಾ ಚಂಕ್ಸು ಕ್ಯಾಲೋರಿ ಜಾಸ್ತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಾಟ್ಸ್ ಅಂದರೆ ಇದು ಚಾಟ್ಸ್ ಅಂತೀನಿ, ಸಲಾಡಲ್ಲಿ ಕ್ಯಾರೆಟು ಆಮೇಲೆ ಟೊಮೊಟೊ, ಅದಾದಮೇಲೆ ಈ ಸೌತೆಕಾಯಿ, ಈರುಳ್ಳಿ ಇವೆಲ್ಲ ಸ್ವಲ್ಪ ತುಂಬ ಲೋ ಕ್ಯಾಲೋರಿ ಇರುತ್ತೆ. ಎಲ್ಲ ಸೇರಿದ್ರು ಒಂದು 50ರಿಂದ 60 ಕ್ಯಾಲೋರಿ ಇರಲ್ಲ. ಬಟ್ ಇದು ಮಾತ್ರ ತುಂಬ ಕ್ಯಾಲೋರೀಸ್ ಇರುತ್ತೆ ಸೋಯಾ ಚಂಕ್ಸು. ಸೊ ನನಗೆಲ್ಲೋ ಇದು ಜಾಸ್ತಿ ಇದು ಮಾಡಿದ್ದೀನಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಲ್ಲೇ ಹೇಳಿದ್ದೆ ಲಾಸ್ಟು ನನ್ನ ಫ್ರೆಂಡ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ಅಂತಂದ್ಬಿಟ್ಟು. ಸೊ ಅದೊಂದು ಸ್ವಲ್ಪ ಕ್ಲಿಪ್ಸನ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು. ತುಂಬ ಚಿಕ್ಕ ಮನೆ ಆದರೂ ಕೂಡ ಚೊಕ್ಕವಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ನನಗಂತೂ ಅವ್ರನ್ನ ನೋಡಿ ತುಂಬ ಖುಷಿಯಾಯಿತು. ಕೆಲವೊಬ್ಬರು ನಮ್ಮ ಲೈಫಲ್ಲಿ ಬಂದಾಗ ಕೆಲವೊಂದು ಇದಾಗುತ್ತೆ ಅಂತ, ಕೆಲವೊಂದು ಪಾಠಗಳನ್ನ ಕಲಿತೀವಿ ಅಲ್ವಾ. ಸೊ ಎಷ್ಟು ಚಿಕ್ಕ ಜಾಗದಲ್ಲಿ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಅಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ಇದರಲ್ಲಿ ನಾನು ತುಂಬ ಖುಷಿಪಟ್ಟೆ. ಮನೆ ತುಂಬ ಜನರು, ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದರೂ ಕೂಡ ಚಿಕ್ಕ ವಟಾರ, ಆ ವಟಾರದಲ್ಲೇ ಎಲ್ಲರೂ
ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಫ್ರೆಂಡ್ಸ್ ಎಷ್ಟೋ ದೂರದಿಂದ ಫ್ರೆಂಡ್ಸ್ ಎಲ್ಲ ಬಂದು ವಿಶ್ ಮಾಡಿ, ನಾವು ಇತ್ತೀಚೆಗೆ ನಾನು ಪರಿಚಯ ಆಗಿರೋದು, ಬಟ್ ಅವ್ರ ಫ್ರೆಂಡ್ಸ್ನೂ ಕೂಡ ತೋರಿಸಿದ್ದೀನಿ ನೋಡಿ. ಸುಮಾರು ಒಂದು 20 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಿದರು. ಸೊ ಆ ಫ್ರೆಂಡ್ಶಿಪ್ಪಿಂದ ಅಷ್ಟು ದೂರದಿಂದ ಬಂದು ಇವರೇ ಸೊ ಇವರು 4 ಜನ ಬೆಸ್ಟಲ್ಲೇ ಬೆಸ್ಟ್ ಫ್ರೆಂಡ್ಸ್ ಅಂತೆ. ಅರೌಂಡು 20 ವರ್ಷಕ್ಕೆ ಮೇಲ್ಪಟ್ಟಿರೋ ಅಂತಹ ಫ್ರೆಂಡ್ಶಿಪ್ ಅವ್ರದ್ದು. ತುಂಬ ಚೆನ್ನಾಗಿ ಇರ್ತಾರೆ. 3 ಜನರಲ್ಲಿ 4 ಜನರಲ್ಲಿ ಯಾರೇ ಬರ್ತ್ಡೇ ಆದರೂ, ಯಾರದೇ ವೆಡ್ಡಿಂಗ್ ಆ್ಯನಿವರ್ಸರಿ ಆದರೂ ಅವ್ರವ್ರ ಮನೆಗಳಿಗೆ ಹೋಗಿ ವಿಶ್ ಮಾಡಿ ಅವ್ರ ಕೈಲಾದ ಗಿಫ್ಟು ಕೊಟ್ಟು ಬರ್ತಾರಂತೆ. ಅಷ್ಟು ಒಳ್ಳೆಯವರು. ಸೊ ಈ ಸಲ ನಾನು ಕೂಡ ಈ ವರ್ಷದ ಇನ್ಕ್ಲೂಡ್ ಆಗಿದ್ದೀನಿ. ತುಂಬ ಖುಷಿಯಾಯಿತು ಸ್ನೇಹಿತರೆ. ಆ ಬರ್ಡೇ, ಆ ಸೆಲೆಬ್ರೇಷನ್ನು ನಾನು ಯಾವಾಗಲೂ ಹೇಳ್ತೀನಲ್ವ, ಸ್ಟೇಟಸ್ ನೋಡಿ ಫ್ರೆಂಡ್ಶಿಪ್ ಮಾಡೋದು ಅಥವಾ ಇನ್ನೊಂದು ಅದೆಲ್ಲ ಇರಬಾರ್ದು. ನಮ್ಮನ್ನು ಪ್ರೀತಿಸೋರು ಯಾವ ಥರ ಇದ್ರೂ ನಾವು ಇದು ಮಾಡ್ಕೋಬಾರ್ದು ಅಲ್ವಾ. ಸೊ ನಾನು ಇದರಲ್ಲಿ ಇವ್ರನ್ನ ತುಂಬ ಇಷ್ಟಪಡ್ತೀನಿ. ಹಂಗಂತ ಇವರು ಇದು ಅದು ಅಂತ ನಾನು ಏನು ಹೇಳ್ತಾ ಇಲ್ಲ, ಬಟ್ ತುಂಬ ಕ್ಯೂಟು. ನಾನು ಅದೇ ಹೇಳ್ತಾ ಇರೋದು, ಒಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇರೋ ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತಾರೆ. ಅದೇ ಖುಷಿ. ದೊಡ್ಡ ಬಂಗ್ಲೆಗಳಂತೆ ದೊಡ್ಡ ಇದು ಅದು ಅಂತಂದರೆ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಎಲ್ಲೋ ಇರ್ತಾರೆ, ಎಲ್ಲೋ ಏನೋ ಊಟ ಕೂಡ ಒಂದು ಟೈಮ್ ಸರಿಯಾಗಿ ತಿಂತಾರೋ ಇಲ್ವೋ ಜೊತೆಯಲ್ಲಿದ್ದು. ಸೊ ಆ ಥರ ಇರುತ್ತೆ. ಬಟ್ ಈ ಒಂದು ಇದರಲ್ಲಿ ನನಗೆ ಈ ಥರದ್ದೊಂದು ಫ್ಯಾಮ್ಲಿನ ನೋಡಿ ತುಂಬ ಖುಷಿ ಆಯಿತು. ಸೊ ನಾನು ಕೂಡ ಬಳೆ ಮತ್ತು ಸರ ಎಲ್ಲ ತೊಗೊಂಡೋಗಿದ್ದೆ ನೋಡಿ. ನಾನು ಕೊಟ್ಟಿದ್ದೆ ತಡ, ಆ ಸರನೂ ಕತ್ಗೆ ಹಾಕಿದ್ವಿ. ಆಮೇಲೆ ನಮ್ಮ ಫ್ರೆಂಡ್ ಅಪರ್ಣನೂ ಅಷ್ಟು ಅವರು ಒಂದು ಸರ ತೊಗೊಂಡಿದ್ರು. ನಾವಿಬ್ಬರು ಸೇರಿ ಒಂದು ಕೇಕ್ ತೊಗೊಂಡೋಗಿದ್ವಿ. ಸೊ ಅದೆಲ್ಲ ಕಟ್ ಮಾಡಿ ನಾನು ಕೊಟ್ಟಿದ್ದ ಸರ ಹಾಕ್ಕೊಂಡು, ನಾನು ಕೊಟ್ಟಿದ್ದ ಬಳೆನ ಎರಡೂ ಕೈಗೆ ಹಾಕ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳಿ, ಅಂತಂದರೆ ಇವರು ನನ್ನ ಬರ್ಡೇಗೆ ಅಡ್ವಾನ್ಸಾಗೆ ಸ್ಯಾರಿ ಕೊಡಿಸಿದ್ರು ಅಂತ ಹೇಳಿದ್ನಲ್ವ. ಸೊ ಅವರು ಎಲ್ಲ ಹೋಗಿ ಇದು ಮಾಡ್ಕೊಂಡಿದ್ದೆ ಸ್ನೇಹಿತರೆ, ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ. ಇನ್ನು ಅದೇ ಹೇಳಿದ್ನಲ್ಲ, 1000 ರೂಪೀಸ್ ಕಳೆದೋಯ್ತು ಅಂತ ನಾನು ಏನೂ ಮಾಡಿಲ್ಲ ಸ್ನೇಹಿತರೆ. ಇವತ್ತು ಡಯಟ್ ಅಂದರೆ ಚಿಕನ್ ಸಾರು, ಮುದ್ದೆ 2 ಟೈಮ್ ತಿಂದಿದ್ದೀನಿ, ಚಿಕನ್ ಪೀಸಸ್ಸು, ಮತ್ತು ಲಾಸ್ಟಲ್ಲಿ ಮೊಸರು ಕುಡಿದು ಡೇ ಡಯಟ್ ಅಂದರೆ ಮಜ್ಜಿಗೆ ಕುಡಿದು ಡೇ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಇದೊಂದೇ ಇವತ್ತು ಮಾಡಿರೋದು ವೀಡಿಯೋ. ನನಗೆ ಆ 1000 ರೂಪೀಸ್ ಹೋಗಿದ್ದ ಚಿಂತೆಯಲ್ಲಿ ತುಂಬ ಟೆನ್ಷನ್ ಆಗೋಯ್ತು ಸ್ನೇಹಿತರೆ. ಬೆಳಗ್ಗೆ ಎದ್ದಾಗ ಎಷ್ಟು ಜೋಶಾಗಿದ್ದೆ ಗೊತ್ತಾ. ಈ ವಿಡಿಯೋನ ನಾನು ಹಾಕ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ನೋಡ್ತೀನಿ, ಏನಕ್ಕೋ ನೋಡ್ತೀನಿ 1000 ರೂಪೀಸ್ ಕಾಣ್ತಾನೇ ಇಲ್ಲ. ನಾನು ಬೈ ಮಿಸ್ಟೇಕ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಎಲ್ಲೋ ಇಲ್ಲ, ಎಲ್ಲಾದರೂ ಕೈ ತಪ್ಪಿ ಎಲ್ಲಾದರೂ ಮಿಸ್ ಆಗೋಯ್ತಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ಟೆನ್ಷನಲ್ಲೇ ನಾನೇನಂದರೆ ಏನೂ ಮಾಡ್ಕೊಂಡಿರಲಿಲ್ಲ. ಡೇ ಫುಲ್ಲು ಬೇಜಾರಲ್ಲೇ ಮಲಗಿದ್ದಿದ್ದು, ಒದ್ದಾಡಿಕೊಂಡು 4 ಗಂಟೆ ಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ಹಿಂಗೆ ಇದ್ದರೆ ಆಗಲ್ಲ, ನಾಳಿದ್ದು ವ್ಲಾಗ್ ಹಾಕಲೇಬೇಕು ಅಂತಂದ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಮಾಡಿಕೊಂಡು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾಳೆಗೆ ಡಯಟ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಅದು ನಾಳೆ ವ್ಲಾಗಲ್ಲಿ ಬರುತ್ತೆ ಸ್ನೇಹಿತರೆ. ನಾಳೆ ಅಂದರೆ ನಾಳಿದ್ದು ವ್ಲಾಗಲ್ಲಿ ಬರುತ್ತೆ. ಸೊ ನಾನಂತೂ ತುಂಬ ಖುಷಿಯಾಗಿದ್ದೆ. ಅದೆಲ್ಲ ಅಂದರೆ ನಾನು ನಾಳಿನ ವ್ಲಾಗಲ್ಲಿ ಹೇಳ್ತೀನಿ ಏನು ಎತ್ತ ಅಂತ. ಸೊ ಹಾಗಾಗಿ ಇನ್ನು ಇವತ್ತು ಅದೇ ಈ 2 ಬ್ಲೌಸ್ ಹೊಲಿದಿದ್ದೆ ಸ್ನೇಹಿತರೆ. ನಾನು 500 ತೊಗೊಂಡಿದ್ದೆ ಸ್ಯಾರಿ ಪಾಲ್ಸು ವಿತ್ ಬ್ಲೌಸು. ಈಗ ಏನು 2 ತೋರಿಸ್ತೀನೋ, ಬ್ಲೂ ವಿತ್ ಪಿಂಕು. ತುಂಬ ಚೆನ್ನಾಗಿ ಕೂಡ ಸೆಟ್ ಆಗಿತ್ತು. ಕಸ್ಟಮರ್ ಅಂತೂ ತುಂಬ ಹ್ಯಾಪಿ ಆದರು. ಅಕ್ಕ ಫಿಟ್ಟಿಂಗ್ ಎಲ್ಲ ಸೂಪರಾಗಿ ಬಂದಿದೆ ಅಂತ ಹೇಳಿದರು. ಇದು ಆ ದುಡ್ಡು ಅವ್ರು ಕ್ಯಾಶ್ ಕೊಟ್ಟರು. ಯಾವಾಗಲೂ ಫೋನ್ಪೇ ಮಾಡೋರು, ಯಾಕೋ ಈ ಸಲ ಅದು ಹೋಗಬೇಕು ಅಂತಿದ್ದೇನು, ಕ್ಯಾಶ್ ಕೊಟ್ಟರು. ನಾನು ಅದನ್ನು ಎಲ್ಲೋ ಹಾಕ್ದೆ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬೈ ಮಿಸ್ಟೇಕ್ ಎಲ್ಲಾದರೂ ಎಡಗೈಯಲ್ಲಿ ಇಟ್ಬಿಟ್ನಾ, ಇಲ್ಲ ಮನೆಯೆಲ್ಲ ಜಾಲಾಡ್ಬಿಟ್ಟಿದ್ದೀವಿ, ಸಿಕ್ಕಿಲ್ಲ. ಸೊ ಮನೆಯವರು ಎಲ್ಲ ನನ್ನ ಮಗ ಎಲ್ಲರೂ ಸೇರಿ ಹುಡುಕಿದ್ರು, ಬಟ್ ಸಿಗಲಿಲ್ಲ. ನೋಡೋಣ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಇಟ್ಸ್ ಓಕೆ, ಸಮ್ಟೈಮ್ಸ್ ಹಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಸುಮ್ಮನೆ ಅದೇ. ನಾಳೆ ಇನ್ನೊಂದು ದಿವಸ ಇದೆ ಸ್ನೇಹಿತರೆ. ನಾನು ಅಂದ್ಕೊಂಡಿದ್ದೆ 69 ಅಲ್ಲ 70 ನೋಡೋಕ್ಕಾಗಿಲ್ಲ, ಬಟ್ ಇಟ್ಸ್ ಓಕೆ. ನಾನಂತೂ ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದೊಂದು ದಿನ ಒಂದೊಂದು ಥರ ಮೈಂಡ್ಸೆಟ್ ಸರಿ ಇರೋಲ್ಲ, ಏನೇನೋ ಮೈಂಡಲ್ಲಿ ನೋಡ್ತಾ ಇರುತ್ತೆ. ಏನೇನೋ ಡೇ ಅಂತಂದರೆ ನಮ್ಗೆ ನಾರ್ಮಲಾಗೇ ಇರೋಲ್ಲ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರಾದರೆ ಏನೇ ಟೆನ್ಷನ್ಸ್ ಇದ್ರೂ, ಯಾವ ಕೆಲಸ ಏನಿದ್ರೂ, ಫಸ್ಟು ಕೆಲ್ಸಕ್ಕೆ ಹೋಗೋಣ, ಅಲ್ಲಿಗೋದ್ರೆ ಮೈಂಡ್ ಚೇಂಜ್ ಆಗುತ್ತೆ ಅಂತ ಮೈಂಡ್ ಇರುತ್ತೆ. ಬಟ್ ನಮ್ಗೆ ಆ ಥರ ಅಲ್ವಲ್ಲ, ಮನೆಯಲ್ಲೇ ಇದ್ಕೊಂಡು ಸ್ವಲ್ಪ ಸೋಮಾರಿತನ ಅದು ಇದು ಇದ್ದಿದ್ದೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಈ 10 ಡೇಸು. ಇಟ್ಸ್ ಓಕೆ. ಇದಾದಮೇಲೆ ನೆಕ್ಸ್ಟು 15th ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಓಕೆನಾ. ಮತ್ತೆ 15th ಮತ್ತೆ 7 ಡೇಸ್ ಚಾಲೆಂಜ್ ತೊಗೊಳ್ಳೋಣ. 7 ಡೇಸ್ಗೆ 1 ವೀಕು ಇದಾದಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಲ ನನಗೆ ಸ್ವಲ್ಪ ಇಂಚ್ ಲಾಸ್ ಅನ್ನೋದಾಗಿದೆ. ಸೊ ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ ಮುಂದೆ ಬರೋವಂಥ ವೀಡಿಯೋಸಲ್ಲಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಒಂದು ಸೂಪರ್ ಆಗಿರೋಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.